ಗಿರವಿ ಇಟ್ಟಿದ್ದ ಚಿನ್ನ ವಾಪಸ್ ಕೇಳಿದ್ದಕ್ಕೆ ರಾಂಗ್. ಧಾರವಾಡದಲ್ಲಿ ಚಿನ್ನದಂಗಡಿ ಮಾಲೀಕನಿಂದ ಫೈರಿಂಗ್. ಶಾಲೆಗೆ ಹೊರಟಿದ್ದ ಬಾಲಕಿ ಕಾಲಿಗೆ ಗುಂಡೇಟು. ಇದು ಧಾರವಾಡ ತಾಲೂಕಿನ ಗರಗ ಗ್ರಾಮದಲ್ಲಿ ನಡೆದ ಒಂಥರ ಕ್ರೈಮ್ ಸ್ಟೋರಿ. ಇದೇ ಗ್ರಾಮದಲ್ಲಿ ಮೌನೇಶ್ ಬತ್ತಾರ್ ಜ್ಯುವೆಲರಿ ಶಾಪ್ ಇಟ್ಟುಕೊಂಡಿದ್ದಾನೆ. ಈತನ ಬಳಿ 4 ವರ್ಷದ ಹಿಂದೆ ಜೀರಿಗವಾಡ ಗ್ರಾಮದ ನಿಂಗಪ್ಪ ಹೊರಕೇರಿ, ಆತನ ಪುತ್ರ ಸಿದ್ದಪ್ಪ ಹೊರಕೇರಿ 4 ವರ್ಷದ ಹಿಂದೆ 40 ಗ್ರಾಂ ಚಿನ್ನವನ್ನ 60,000ಕ್ಕೆ ಗಿರವಿ ಇಟ್ಟಿದ್ರು. ಈಗ ಹಣ ವಾಪಸ್ ಕೊಟ್ಟು ಚಿನ್ನ ಬಿಡಿಸಿಕೊಳ್ಳಲು ತೆರಳಿದಾಗ ಕಿರಿಕಾಗಿದೆ. ಚಿನ್ನ ಕೊಡಿ ಇಲ್ಲವೇ ಪ್ರಸ್ತುತ ಚಿನ್ನದ ದರವನ್ನಾದರೂ ನೀಡಿ ಅಂತ ಕೇಳಿದ್ದಾರೆ. ಅಲ್ಲಿಂದ ಗಲಾಟೆ ಶುರುವಾಗಿದೆ. ಜ್ಯುವೆಲರಿ ಶಾಪ್ ಮಾಲೀಕ ಮೌನೇಶ್ ಹಾಗೂ ನಿಂಗಪ್ಪ ಸಿದ್ದಪ್ಪ ಮಧ್ಯೆ ಗಲಾಟೆ ಆಗಿದೆ. ಮಾತಿಗೆ ಮಾತು ಬೆಳೆದು ಮೌನೇಶ್ ತನ್ನ ಬಳಿ ಇದ್ದ ಪಿಸ್ತೂಲ್ನಿಂದ ಫೈರಿಂಗ್ ಮಾಡಿದ್ದಾನೆ. ಸಿದ್ದಪ್ಪನ ಹೊಟ್ಟೆಗೆ ಗುಂಡು ತಾಕಿದ್ರೆ ನಿಂಗಪ್ಪನಿಗೆ ಹೊಟ್ಟೆ ಹಾಗೂ ಕಾಲಿಗೆ ಗುಂಡು ತಾಕಿದೆ. ಇದೇ ವೇಳೆ ಶಾಲೆಯಿಂದ ತೆರಳುತ್ತಿದ್ದಾಗ ಗರಗ ಗ್ರಾಮದ ಶ್ರದ್ಧಾ ಬೈಯಪ್ಪನವರ ಎಂಬ 10 ವರ್ಷದ ಬಾಲಕಿ ಕಾಲಿಗೂ ಗುಂಡೇಟು ಬಿದ್ದಿದೆ. ಇಷ್ಟೆಲ್ಲಾ ಘಟನೆ ಬೆನ್ನಲ್ಲೇ ಗ್ರಾಮಕ್ಕೆ ಭೇಟಿ ನೀಡಿದ ಎಸ್ಪಿ ಗುಂಜನ್ ಆರ್ಯ ಸಂಪೂರ್ಣ ಮಾಹಿತಿ ಪಡೆದರು. ಈಗಾಗಲೇ ಫೈರಿಂಗ್ ನಡೆಸಿದ ಆರೋಪಿ ಮೌನೇಶ್ನನ್ನ ಪೊಲೀಸರು ಬಂಧಿಸಿದ್ದಾರೆ. ಇತ್ತ ಖಾಸಗಿ ಆಸ್ಪತ್ರೆಗೆ ದಾಖಲಾದ ಗಾಯಾಳುಗಳನ್ನ ಭೇಟಿ ಮಾಡಿದ ಎಸ್ಪಿ ಆರೋಗ್ಯ ವಿಚಾರಿಸಿದ್ರು. ಬಳಿಕ ಘಟನೆ ಬಗ್ಗೆ ಮಾಹಿತಿ ನೀಡಿದ ಎಸ್ಪಿ ಗುಂಜನ್ ಆರ್ಯ, ರಿವಾಲ್ವರ್ನಿಂದ ಗುಂಡು ಹಾರಿಸಲಾಗಿದೆ. ಎಷ್ಟು ಗುಂಡು ಹಾರಿದೆ ಎಂದು ಪರಿಶೀಲನೆ ಮಾಡ್ತೇವೆ. 4 ವರ್ಷದ ಹಿಂದೆ ಇವರ ನಡುವೆ ಚಿನ್ನದ ವ್ಯವಹಾರ ಆಗಿದೆ. ಅದೇ ವಿಚಾರಕ್ಕೆ ಗಲಾಟೆ ಆಗಿದೆ. ಶಾಲೆಯಿಂದ ಬರುತ್ತಿದ್ದ ಬಾಲಕಿಗೂ ಕೂಡ ಗುಂಡು ತಾಗಿದೆ. ಈ ಜಗಳಕ್ಕೆ ಮತ್ತು ಬಾಲಕಿಗೆ ಸಂಬಂಧ ಇಲ್ಲ. ಶಾಲೆಯಿಂದ ಬಾಲಕಿ ಬರುವಾಗ ಇದು ನಡೆದಿದೆ ಎಂದರು. 3 ಜನ ಗಾಯಗಳು ಆಗಿದ್ದಾರೆ. ಈ ಕೇಸಲ್ಲಿ ಒಬ್ರು ಆರೋಪಿ ಇದ್ದಾರೆ, ಮೌನೇಶ್ ಅಂತ. ಅವ್ರು ಗೋಲ್ಡ್ ಜ್ಯುವೆಲರಿ ಇಟ್ಕೊಂಡಿದ್ದಾರೆ, ಮೋಹನ್ ಜ್ಯುವೆಲರ್ಸ್. ಅವರೇ ಫೈರ್ ಮಾಡಿದ್ದಾರೆ. ಅವರಿಗೆ ನಾವೇ ವಶಕ್ಕೆ ಪಡೆದಿದ್ದೀವಿ. FIR ರಿಜಿಸ್ಟರ್ ಆಗ್ತಾ ಇದೆ. ಹಣದ್ದು ಅದು ಚೀಟಿ ಬರ್ದಿದ್ದಾರೆ ಅವರು. ಆಕ್ಚುಲಿ ಆ ಚೀಟಿ ನೋಡ್ಕೊಂಡು ನಾನು ಕನ್ಫರ್ಮ್ ಮಾಡ್ತೀನಿ. ಅದು ನಮ್ಮ ಇನ್ವೆಸ್ಟಿಗೇಷನ್ ಪಾರ್ಟ್ ಆಗುತ್ತೆ. ಇಷ್ಟು ರೌಂಡ್ ಫೈರ್ ಆಗಿದೆ, ಅದರ ಬಗ್ಗೆ ಇನ್ನೂ ಸಂದೇಹ ಇದೆ. ಅದು 4 ವರ್ಷ ಹಿಂದೆ ಅವರು ಏನೋ ಗೋಲ್ಡ್ ಗಿರ್ವಿ ಕೊಟ್ಟಿದ್ದಾರೆ. ಸಿಟ್ಟಲ್ಲಿ ಬಂದು ಹೊರಗಡೆ ಬಂದು ಫೈರಿಂಗ್ ಮಾಡ್ತಾರೆ. ಒಟ್ಟಾರೆ ಚಿನ್ನದ ವ್ಯವಹಾರ ಇಷ್ಟೆಲ್ಲ ರಂಪಾಟಕ್ಕೆ ಕಾರಣವಾಗಿದೆ. ಪುಣ್ಯಕ್ಕೆ 3 ಪ್ರಾಣಾಪಾಯದಿಂದ ಪಾರಾಗಿದ್ದು, ಇಡೀ ಘಟನೆ ಬಗ್ಗೆ ಪೊಲೀಸರು ಮಾಹಿತಿ ಕಲೆ ಹಾಕುತ್ತಿದ್ದು ಮುಂದಿನ ತನಿಖೆ ಕೈಗೊಂಡಿದ್ದಾರೆ. ಹನುಮಂತ ಜೊತೆ ಜಾವೀದ ಧೋನಿ, ಪಬ್ಲಿಕ್ ಟಿವಿ, ಧಾರವಾಡ.